ಸ್ಟಾರ್ಟ್ ಮಾಡೋದಾ? ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಬೇಗ ಎದ್ದು ರೆಡಿಯಾಗಿ ನಾವು ಒಂದು ಸ್ವಲ್ಪ ಟೌನಿಗೆ ಹೋಗ್ಬೇಕಾಗಿತ್ತು. ಟೌನಿಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ. ಟೌನಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ. ರೆಡಿನೇ ಆಗಿಲ್ಲ ನಮಗೆ. ಇವಾಗ ನಾವೆಲ್ಲೂ ಹೋಗ್ತಾ ಇದ್ವಿ ಚಿನಿ? ಅಜ್ಜಿ ಮನೆಗೆ. ಅಂಗಡಿ ಏನಕ್ಕೆ? ಅಂಗಡಿಗೆ ಏನು ಅಂತ ಹೇಳಿ ಗೊತ್ತಿಲ್ಲ. ಅಂಗಡಿಗೆ ಇದು ನಾಡ್ದು ಹಬ್ಬ ಬಂದಿದೆಯಲ್ಲ, ಎಸ್ ರೈಟ್, ನಾಡ್ದು ಹಬ್ಬ ಬಂದಿದೆ. ಬಳೆ ತಗೊಂಡ್ವಿ ನಾವೆಲ್ಲರೂ, ಮೈಸೂರಲ್ಲಿ ತಗೊಂಡ್ವಿ. ಮಳೆ ಬಂತು, ಹಂಗೆಲ್ಲ ಐಡಿಯಾ ಎಲ್ಲ ಮುಗೀತು. ಸ್ವಲ್ಪ ಸ್ವಲ್ಪ ಬಂದ್ವಿ. ಅದೇ ನಾವೀಗ ಹೊರಟಿದ್ವಿ. ಇದು ಹಾಗೆ ರೆಡಿ ಆಗಿದ್ವಿ. ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು 1 ಮಂತ್ ಆಯ್ತು ಇವತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿ, ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಈಸಿಯಾಗಿ ನೋಡ್ಬೋದು. ಮತ್ತು ಒಳ್ಳೆ ಒಳ್ಳೆ ವಿಡಿಯೋಸ್ನ ಮಾಡ್ತೀವಿ. ನಾನು ನನ್ನ ಮಗಳು ಸೇರಿಕೊಂಡು ತುಂಬ ನೀಟಾಗಿ ಒಳ್ಳೆ ಒಳ್ಳೆ ವಿಡಿಯೋಸ್ನ ಮಾಡ್ತೀವಿ. ನಾವಿವಾಗ ಇದಕ್ಕೆ ಹೊರಟಿದ್ವಿ, ಟೌನಿಗೆ ಹೊರಟಿದ್ದೀವಿ. ಟೌನಿಗೆ ಹೋಗ್ಬಿಟ್ಟು ನನ್ನ ಮಗಳಿಗೆ ಬಳೆ ತರ್ತೀವಿ, ಗೌರಿ ಹಬ್ಬದ ಬಳೆ. ಆಮೇಲೆ ಇವರ ಫೇವ್ರೆಟ್ ಅಜ್ಜಿ ಮನೆಗೂ ಹೋಗ್ತಾ ಇದ್ದೀವಿ. ಆಗ ಇವರಿಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂಗಡಿಗೆ ಹೋಗ್ಬೇಕಾದ್ರೆ ಮಾಡ್ತೀನಿ, ಆಯಿತಾ? ನೋಡಿ ನನ್ನ ಮಗಳು ಎಷ್ಟು ಪುಟಾಣಿಯಾಗಿ ಹೊರಟಿದ್ದಾಳೆ, ಎಷ್ಟು ಬ್ಯೂಟಿಫುಲ್ ಆಗಿ ಹೊರಟಿದ್ದಾಳೆ. ಎಲ್ಲಿಗೆ ಹೊರಡ್ತಾ ಇದ್ದೀರಾ? ಎಲ್ಲಿಗೆ ವೈ? ನನ್ನ ಹಸ್ಬೆಂಡು ಬರ್ತಾರೆ. ನಾವೆಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡ್ಗೆ ಟೌನಿಗೆ ಹೋಗೋದಕ್ಕೆ. ಈಗ ಟೌನಿಗೆ ಹೋಗ್ತಾ ಇದ್ದೀವಿ. ಯಾವ್ದು ಹಾಕೋತೀಯ ಚಿನ್ನ? ಅದು ಹಾಕೋತೀಯಾ? ಸರಿ. ನಮ್ಮಮ್ಮ ಒಂದು ಕಚ್ಚಿ ಇಟ್ಕೊಳ್ಳೋದು, ಒಂದು ಮತ್ತೆ ಮೊಬೈಲ್ ಇಟ್ಕೊಳ್ಳೋದು. ಹೆಲ್ಮೆಟ್ ಹಾಕೊಂಡಿದ್ದೀರಾ ಫ್ರೆಂಡ್ಸ್ ಎಲ್ಲ? ನಾನು ನನ್ನ ಮಗಳು ಕಾಣಿಸ್ತಾ ಇದ್ದೀವಿ ನೋಡಿ. ನಾವು ಸುಚಿಯವ್ರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಈ ಸ್ಕೂಟಿಲಿ ರೈಡ್ ಮಾಡೋದಷ್ಟು ಖುಷಿ ಇದೆ ಯಾವುದ್ರಲ್ಲೂ ಸಿಗಲ್ಲ ಫ್ರೆಂಡ್ಸ್. ನನಗೆ ಸ್ಕೂಟಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ಈ ಥರ ಹೀಗೆ ಹೋಗ್ತಾ ಇರಬೇಕು, ಆಗ ಖುಷಿ ಆಗುತ್ತೆ. ಕಾರಲ್ಲಿ ಹೋದರೂ ಇಷ್ಟೊಂದು ಚೆನ್ನಾಗಿ ಮಜಾ ಸಿಗಲ್ಲ, ಇಷ್ಟು ಚೆನ್ನಾಗಿ ಅನಿಸುತ್ತೆ. ಇದು ಎಷ್ಟು ಚೆಂದ ಗೊತ್ತಾ? ಇದು ನಮ್ಮ ಅತ್ತೆ ಮನೆಗೆ ಹತ್ರ, ನಮ್ಮ ಮನೆಯಿಂದ ಸ್ವಲ್ಪ ಹತ್ರ. ನನ್ನ ಮಗಳು ಸ್ಕೂಲ್ ಪಕ್ಕ ಬರತ್ತ. ಅವ್ರ ಅತ್ತೆ ಮನೆ ಅಲ್ಲ, ನಮ್ಮ ಅತ್ತೆ ಮನೆ ಅಲ್ಲ ಚಿನಿ. ನೋಡಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತೆ ಮನೆಗೆ ಬಂದು ಕೋಇನ್ಸಿಡೆಂಟ್ಲಿ ಸೇಮ್ ಬ್ಯಾಗ್ನ ನಮ್ಮ ಅತ್ತೆನೂ ತೊಗೊಂಡಿದ್ದಾರೆ. ಯಾವ ಥರ ಇದೆ, ಇದನ್ನ ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ನಮ್ಮ ಅತ್ತೆ ಬ್ಯಾಗ್ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ. ಈಗ ಅವ್ರು ಹೊರಗಡೆ ಹೋಗಿದ್ದಾರೆ, ಬಂದಮೇಲೆ ತೋರಿಸ್ತೀನಿ. ಈಗ ನಂತರನೇ ನಮ್ಮ ಅತ್ತೆ ತಗೊಂಡಿದ್ದಾರೆ ಅಂತ ಅಲ್ಲ ಗೊತ್ತಿಲ್ಲ, ನಂತರನೇ ತಗೊಂಡಿದ್ದಾರೋ ಅಥವಾ ನಮ್ಮ ಅತ್ತೆನೇ ವಿಡಿಯೋ ಮಾಡ್ತಿದ್ದಾರೆ, ಏನು ಹೇಳೋದು ಗೊತ್ತಾಯ್ತಿಲ್ಲ. ನೋಡಿ ಸೇಮ್ ನಂತರನೇ ಇದೆ ನೋಡಿ, ಸೇಮ್ 2. ಇದು ಅಮೆಝಾನಲ್ಲಿ ತಗೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದರ ಒಳಗಡೆ ಒಂದು ಜಿಪ್ ಇದೆ, ಅದ್ರ ಒಳಗಡೆ ಒಂದು ಜಿಪ್ ಇದೆ. ಮತ್ತೆ ದೊಡ್ಡದಾಗಿ ಹಾಕೊಳ್ಳೋದಿಕ್ಕೆ ಈಗಾದ್ರೂ ಯೂಸ್ ಮಾಡ್ಬೋದು. ಹೇಗೆ ನೋಡಿ, ಈ ರೀತಿಯಾಗಿ ಯೂಸ್ ಮಾಡ್ಬೋದು. ದೊಡ್ಡವರು ಯೂಸ್ ಮಾಡ್ಬೋದು. ನನ್ನ ಮಗಳು ಹಾಕೊಂಡಿದ್ಲು, ಅದಕ್ಕೆ ಚಿಕ್ಕದಾಗಿ ಮಾಡಿದ್ದೀನಿ. ಇದು ನೋಡಿ, ನಾನು ತಗೊಂಡಿದ್ದು ಕಾಸ್ಟ್ಲಿ ಆಯಿತು, ಬಟ್ ನಮ್ಮ ಅತ್ತೆ ಸೇಮ್ ಅಷ್ಟೇ ಪ್ಯಾಟರ್ನು ಅದೇ ಥರ ಇದೆ. ಇದಕ್ಕೂ ನೋಡಿ ಹ್ಯಾಂಡ್ ಇದೆ, ಹೀಗಾದರೂ ಹಾಕೋಬೋದು. ಇಲ್ಲ ಅಂತ ಹೇಳಿದ್ರೆ ಹೀಗೆ ಇಟ್ಕೋಬೋದು. ಸ್ಟೈಲಿಶ್ ಆಗಿ ನೋಡಿ ಹಿಂಗೆ ಇಟ್ಕೋಬೋದು. ಇದರಲ್ಲೂ ಅಷ್ಟೇ 2 ಜಿಪ್ ಇದೆ.
ಆದ್ರೆ ಇದಕ್ಕೆ ಎಷ್ಟೊತ್ತೆ 300 ರೂಪಾಯಿ ಅಲ್ವಾ? ಬರೀ 300 ರೂಪಾಯಿ. ನೋಡಿ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಮೀಶೋದಲ್ಲಿ. ನೋಡಿ ನಾವು ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೇಳಿ ಅನ್ಕೋತೀವಿ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಇದಕ್ಕೆ 600-700 ಏನೋ ಕೊಟ್ರು. ನೋಡಿ ಇದೇ ತರ ಬ್ಯಾಗ್ ನ 2 ತಗೋಬೋದಿತ್ತು. ಚೆನ್ನಾಗಿದೆ. ಮತ್ತೆ ಇನ್ನೊಂದು ಮತ್ತೆ ಇದನ್ನ ತಗೊಂಡಿದ್ದಾರೆ, ಆ ಓಲೆ. ಹಂಗೆ ಬಂದೆ ಮನೆಗೆ ಬಂದಾಗ ಸುಮಾರು ಮೀಶೋ ಇಂದ ತರಿಸಿದ್ರು ನಮ್ಮತ್ತೆ. ಅದನ್ನ ವಿಡಿಯೋ ಮಾಡ್ತಾ ಇದ್ದಾರೆ, ಮತ್ತೆನೇ ವಿಡಿಯೋ ಮಾಡ್ತಿದ್ದಾರೆ. ನೋಡಿ ಈ ಓಲೆ ಕಾಣಿಸ್ತಿದ್ಯಾ? ಝೂಮ್ ಮಾಡಿ ಅತ್ತೆ, ಹಂಗೆ ಹತ್ರ ಬನ್ನಿ ನೀವು. ಕಾಣಿಸ್ತಿದ್ಯಾ? ಕಾಣಿಸ್ತಾ ಓಲೆ? ಕಾಣಿಸ್ತದ ನಿಮ್ಗೆ? ಇದು ನೋಡಿ ಎಷ್ಟು 120 ಅಲ್ಲ, 120 ಅಲ್ವಾ? 120 ರೂಪಾಯಿಗೆ ಇದೇ ತರದ ಓಲೆ ನಮ್ ಕಾಲೇಜಿಗೆ ಬಂದಿದ್ರು ಸೇಲ್ ಮಾಡೋದಕ್ಕೆ. ನಾನು 200 ರೂಪಾಯಿ ಕೊಟ್ಟು ತಗೊಂಡಿದ್ದು. ಇದು ಮೀಶೋದಲ್ಲಿ 120 ರೂಪಾಯಿ ಸಿಕ್ಕಿದೆ. ನೋಡಿ ಎಷ್ಟು ಬಜೆಟ್ ಫ್ರೆಂಡ್ಲಿ ಇದೆ. ಬಟ್ ಆದ್ರೆ ನಾವು ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನೀಟಾಗಿ ನೋಡ್ಬೇಕು, ನೋಡಾದ್ಮೇಲೆ ತಗೋಬೇಕು. ಇದು ನೋಡಿ, ಅದು ದೂರದಿಂದ ತೋರಿಸಿದ್ರೆ ಕಾಣಿಸಲ್ಲ ಅಂತ ಹತ್ರದಲ್ಲಿ ನೋಡ್ತಾ ಇದ್ದೀನಿ. ಸೇಮ್ ನಂತರನೇ ಪ್ಯಾಟರ್ನ್ ಇದೆ. ಅದು ನೋಡಿ ಹತ್ರದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಕಲರು, ದೂರದಲ್ಲಿ ಅಷ್ಟು ಕಲರ್ ಕಾಣಿಸಲ್ಲ. ಅದೆರಡು ಬ್ಯಾಗ್ ತರ್ಸಾದ್ಮೇಲೆ, ಓಲೆ ಆದ್ಮೇಲೆ, ಈ ಬ್ಲೌಸ್ ಆದ್ಮೇಲೆ ಮತ್ತೆ ಇನ್ನೊಂದು ತರಿಸಿದ್ದಾರೆ ಸ್ಕ್ರೀನ್ ಅಂತ. ನೋಡಿ ಟ್ರಾನ್ಸ್ಪರೆಂಟ್ ಇದೆ, ಟ್ರಾನ್ಸ್ಪರೆಂಟ್ ಬೇಕು ಅಂತಾನೆ ತರಿಸಿರೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಡೋರ್ಗೆ ಅಂತ ಹೇಳಿ ಹಾಕಕ್ಕೆ ಅಂತ ಹೇಳಿ ತರಿಸಿದ್ದಾರೆ. ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತೆ ನೋಡಿ ಈ ಕಲರ್ ಎಲ್ಲ ತರಿಸ್ಕೊಂಡ್ರೆ ನಮಗೆ ಕೊಳೆ ಹಾಕಿದ್ದು ಕಾಣಿಸಲ್ಲ, ಈಸಿ ಆಗಿರುತ್ತೆ. ಆಮೇಲೆ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಈ ತರ ಹಂಗೆ ಚೆನ್ನಾಗಿದೆ. ಯಾವ ಬ್ಯಾಗ್ ಚೆನ್ನಾಗಿದೆ ಮಗನ ಹೆಂಗಂತ? ಈ ಬ್ಯಾಗ್ ಚೆನ್ನಾಗಿದೆ, ಈ ಬ್ಯಾಗ್ ಚೆನ್ನಾಗಿದೆ. ಅಜ್ಜಿ ಬ್ಯಾಗ್ ಚೆನ್ನಾಗಿದೆ, ಅಮ್ಮನ ಬ್ಯಾಗ್ ಚೆನ್ನಾಗಿದೆ. ಯಾವ ಬ್ಯಾಗ್ ಇಷ್ಟ ಆಯ್ತು? ಹಾ ತೋರ್ಸು. ಆಮೇಲೆ ಅಜ್ಜಿದು ನಂದು ಒಂಚೂರು ಇಷ್ಟ ಆಗಿಲ್ಲ. ನಂಗೆ ಇಷ್ಟನೇ ಆಗಿಲ್ಲ. ಇದು ಮಾತ್ರ ಇಷ್ಟ ಆಗಿತ್ತು. ಅಜ್ಜಿ ವಿಡಿಯೋ ಮಾಡ್ತದೆ, ಕೇಳಿಸ್ಕೊತದೆ. ನೋಡಿ ಇಲ್ಲೇ ಅಜ್ಜಿನ ವಿಡಿಯೋ ಮಾಡ್ತದೆ. ನೋಡಿ ಫ್ರೆಂಡ್ಸ್, ನಾವು ವಿಡಿಯೋ ಮಾಡ್ತಾ ಇದ್ವಿ, ನಾವ್ ಅತ್ತನೇ ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರ ಎದುರಿಗೇನೆ ನೋಡಿ ನನ್ ಮಗ್ಳು ಎಷ್ಟು ಇದು ಅಂದ್ರೆ ನನಗೆ ಅಜ್ಜಿದ್ ಇಷ್ಟನೇ ಆಗಿಲ್ಲ ಅಂತ. ನೋಡಿ ನೋಡಿ ಚೆನ್ನಾಗಿ ಹಾಕೊಳ್ತಾ ಇದ್ದಾಳೆ, ಎಲ್ಲ ಇದ್ ಮಾಡ್ತಾ ಇದ್ದಾಳೆ. ನೋಡಿ ಇದು ಉದ್ದ ಆಗುತ್ತಂತೆ ಫ್ರೆಂಡ್ಸ್. ನೋಡಿ 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 ನಮ್ಮನೇಲಿ ಮಾಡೆಲ್ ಅಂತ ಹೇಳಿದ್ರೆ ಇವಳೆ ನನ್ ಮಗಳು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ. ಅಮ್ಮ ಹಿಂಗ ಹಾಕೊಂಡ್ ತೋರ್ಸು ಫ್ರೆಂಡ್ಸಿಗೆ, ಹಿಂಗ ಹಾಕೊಂಡ್ ತೋರ್ಸು. ಎಷ್ಟು ಚೆನ್ನಾಗಿದೆ ಕಲರ್, ಸಖತ್ತಾಗಿದೆ ಕಲರ್. ಹಿಂಗಿಡ್ಕೊ ನೋಡಿ, ನೋಡಿ ಹಿಂಗ್ ಇಟ್ಕೋಬೇಕಂತ. ಅಮ್ಮ ತೋರ್ಸು, ವಾಕ್ ಮಾಡಿ ತೋರ್ಸು ಅವ್ರಿಗೆ ವಾಕ್ ಮಾಡಿ ತೋರ್ಸು. ಅಲ್ಲಿಂದ ವಾಕ್ ಮಾಡಿ ತೋರ್ಸು. ನೋಡಿ ಮಾಡೆಲ್ಲೇ ಬೇಡ, ನಮ್ ಪ್ರಾಡಕ್ಟ್ ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನನ್ ಮಗಳೇ ಸಾಕು. ಅವಳೇ ನೋಡಿ ಎಷ್ಟು ನೀಟಾಗಿ ತೋರಿಸ್ತಾಳೆ. ಎಲ್ಲ ಚೆನ್ನಾಗಿದೆ. ಮೀಶೋದಲ್ಲಿ ಬಜೆಟ್ ಫ್ರೆಂಡ್ಲಿ ಇದೆ. ನಾನು ಒಂದೆರಡು ತಗೊಂಡಿದ್ದೀನಿ, ಚೆನ್ನಾಗಿದೆ. ಮತ್ತೆ ಇದು ರೇಟಿಂಗ್ ನ ನೋಡಿ ಪರ್ಚೇಸ್ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.